ಏನಿದು ಕುಕ್ಷಿಗಾದ? ಈ ನನ್ನ ತಂದೆಯೂ ಸಕಾಂಜಿ. ಏ ದುರ್ಯೋಧನ, ನನ್ನ ಸಹೋದರರನ್ನು ಈ ರೀತಿಯಾಗಿ ನಿನ್ನ ಕೈಯಾರ ಕೊಂದು ಬಿಟ್ಟಿಯಲ್ಲೋ ಪಾಪಿ ಎಂದು. ನಿನ್ನ ಕೈಯಾರ ಕೊಂದು ಬಿಟ್ಟೆ. ಏ ನನ್ನ ಅನ್ನದಾತನಾದ ನನ್ನ ತಂದೆಯೂ ಸಕಾಂಜಿ. ಏ ದುರ್ಯೋಧನ, ಏ ಕುರುಕುಲದ ಕುನ್ನಿಯೇ, ನಿನ್ನ ಕೈಯಾರ ಕೊಂದು ಬಿಟ್ಟೆ. ನನ್ನ 100 ಜನ ಸಹೋದರರನ್ನು ನಿನ್ನ ಕೈಯಾರ ಕೊಂದು ಬಿಟ್ಟೆ ಪಾಪಿ. ಮೋಸಪಡಿಸಿ ಕುರುಕುಲಾದ ಮರಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ. ಅಂದು ನಮ್ಮವರ ಒಂದುಗೂಡಿಸಿ, ಅಂದು ನಮ್ಮವರ ಒಂದುಗೂಡಿಸಿ ಹೊಂದನು ಕ್ಷಣದಿ ಕೌರವನು. ಅಂದು ನಮ್ಮವರ ಒಂದುಗೂಡಿಸಿ ಹೊಂದನು ಕ್ಷಣದಿ ಕೌರವನು. ಮಂದಮತಿಯನ್ನು ಚಂದದಿಂದಲೇ, ಮಂದಮತಿಯನ್ನು ಚಂದದಿಂದಲೇ ಇಂದು ಕೊಲ್ಲಿಸುವೆ ರಣದೊಳಗೆ, ಎಂದು ಕೊಲ್ಲಿಸುವೆ ರಣದೊಳಗೆ. ಮೋಸಪಡಿಸಿ ಕುರುಕುಲಾದ ಮರಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ. ನಿಂದಿಸಿ ಅಮ್ಮನು ಕುರುಪತಿ ತಂದನು, ನಿಂದಿಸಿ ಅಮ್ಮನು ಕುರುಪತಿ ತಂದನು. ಹಸ್ತಿನಾವತಿ ಸೆರೆಯೊಳಗಿಟ್ಟನು, ಹಸ್ತಿನಾವತಿ ಸೆರೆಯೊಳಗಿಟ್ಟ ಬೆಮ್ಮರವಾಗಿದೆ ಎಮ್ಮಯ ಸೇಡು, ಬೆಮ್ಮರವಾಗಿದೆ ಎಮ್ಮಯ ಸೇಡು. ಸ್ಮಶಾನದಂತೆ ಕೌರವ ಬೀಡು, ಸ್ಮಶಾನದಂತೆ ಕೌರವ ಬೀಡು. ಮೋಸಪಡಿಸಿ ಕುರುಕುಲಾದ ಮರಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ, ಕುಲ ನಾಶವಗೊಳಿಸುವೆನಾ. ಸರ್ವರಾಜ ಶಕುನಿ, ನಿನ್ನ 99 ಮಂದಿ ಸಹೋದರಿಗೆ ಮಾಡಿದ ಶಪಥವೇನಾಯಿತು? ಶಪಥವೇನಾಯಿತು? ಸತ್ತು ಸತ್ತು ಈ ಸೌಬಲ ರಾಜ ಶಕುನಿಯ ಶ್ವಾಸನೆಯನ್ನು ಅಲ್ಲಗಳುತ್ತಿರುವ ಹೊರಮ ಬರುಳುಗಳೇ, ಯಾರದು ಸತ್ತು? ನನ್ನ ಮನಸ್ಸಿನ ದುಸ್ಸಹ. ಏ ದುರ್ಯೋಧನ, ನನ್ನ ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತಿರುವುದು. ನಿನ್ನ ಕತ್ತಲೆ ಕಾರಾಗಾರವನ್ನು ಈ ಶಕುನಿಯು ಇನ್ನೂ ಮರೆತಿಲ್ಲ. ಅದೇಕೆ 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 ಕೌರವೇಶ್ವರ ನನ್ನ 99 ಮಂದಿ ತಮ್ಮಂದಿರರನ್ನು, ನನ್ನನ್ನು, ನನ್ನ ಅನ್ನದಾತನಾದ ನನ್ನ ತಂದೆಯನ್ನು ಸಹ ನಿನ್ನ ಕಾರಾಗೃಹದಲ್ಲಿ ಬಚ್ಚಿಟ್ಟು ದಿನಕ್ಕೊಂದೇ ಹಿಡಿಯನ್ನ ಒಂದು ಒಳಲಿ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಇಡೀ ಕೂಳು ಒಳಲಿ ನೀರು ನನಗೆ ಒಪ್ಪಿಸಿ ತಾವೆಲ್ಲರೂ, ಏ ದುರ್ಯೋಧನ, ತಾವೆಲ್ಲರೂ ಒಬ್ಬೊಬ್ಬರಾಗೆ ಇದೇ ಮಾರ್ಗವಾಗಿ ಆತನಾದ. ತಾವೆಲ್ಲರೂ ಒಬ್ಬೊಬ್ಬರಾಗೆ ಇದೇ ಮಾರ್ಗವಾಗಿ ಸತ್ತರು. ಅವರ ಮೃತದೇಹದ ಸ್ಥಿರ ಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯವು, ಏ ದುರ್ಯೋಧನ, ನನ್ನ ಹೃದಯವು ಹಬ್ಬ ಹಿಡಿದಂತೆ ಭೇದಿಸುತ್ತಿದೆ. ಕುರು ರಕ್ತದ ಆದರ್ಶ ದಾರಿಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆ. ಅದೋ ಅದೋ ನನ್ನ ಸಹೋದರರು ಅಣ್ಣ ಅಣ್ಣ ಎನ್ನುತ್ತಾ ಇದೇ
ಮಾರ್ಗವಾಗಿದೆ. ಹೊಳಬೇಡಿ ಹೊಳಬೇಡಿ ಹೊಳಬೇಡಿ, ನನ್ನ ಪಗ್ಗ ಸಹೋದರರೇ ಹೊಳಬೇಡಿ. ದುಷ್ಟ ದುರ್ಯೋಧನ 3 ಜನ ಸಹೋದರರನ್ನು ಚಿನ್ನ ಮುಂಡದಿಂದ ನರಕದಲ್ಲಿ ನಿಮಗೆ ನಿರಂಜನ ಮಾಡಿಸುತ್ತೇನೆ. ಏ ದುರ್ಯೋಧನ, ತಾಯಿ ಕಣ್ಣೀರಿನ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕವನ್ನು ಅನುಭವಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ. ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ. ದುರ್ಯೋಧನ, ಹೇ ದುರ್ಯೋಧನ, ದುರ್ಯೋಧನ, ಒಂದಿನ ಒಂದಕ್ಕೆ ಒಂದು ಒಳಲೆ ನೀರಿಗೆ, ಒಂದಿನ ಒಂದಕ್ಕೆ ಒಂದು ಕಿಡಿ ಕಣ್ಣಕ್ಕೆ ಸೋದರರ ಕೊಂದೆಯಾದೀಗ, ನನ್ನ ಸೋದರರ ಕೊಂದೆಯ ನೀನೋ ದುರ್ಯೋಧನ. ನೀನು ಮಾಡಿದ ಮೋಸ ಕೃತ್ಯಯೋ, ನೀನು ಮಾಡಿದ ಮೋಸ ಕೃತ್ಯಯೋ ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ. ನಿನ್ನ ಉಳಿಸಲ್ಲೋದ್ರೆ ನನ್ನ ಮನ ಬಾರದು, ನಿನ್ನ ಉಳಿಸಲ್ಲೋದ್ರೆ ನನ್ನ ಮನ ಬಾರದು, ನಿನ್ನ ಉಳಿಸಲ್ಲೋದ್ರೆ ನನ್ನ ಮನ ಬಾರದು. ಇದೆ ನನ್ನ ಶಪಥ, ಇದೆ ನನ್ನ ಶಪಥ, ಮರತಿಲ್ಲ ದುರ್ಯೋಧನ, ನಾನು ಮರದಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ, ನಾನು ಮರತಿಲ್ಲ ದುರ್ಯೋಧನ. ಅದು ಅದು ಅವನೇ ಬರುವಂತೆ ಭಾಷವಾಗುತ್ತಿರುವುದು. ಹೇ ದುರ್ಯೋಧನ, ಬಾ, ನಿನ್ನೆಡಗಾಲು ಮುಂದಿಟ್ಟು ಬಾ, ಹೆಜ್ಜೆಜ್ಜಿಗೂ ನಿನ್ನೆಡಗಾಲು ಮುಂದಿಟ್ಟು ಬಾ, ನಿನಗೆ ನರಕದ ದಾರಿಯನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಕೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರು ಮಾದಿಗಳು ಸೈನ್ಯ ಸಮೇತರಾಗಿ ದ್ವಾರಕ್ಕೆ ಹೊರಟರೆಂದು ತಿಳಿದು ಬಂದ ಬಳಿಕ ನಾನಿಲ್ಲಿಗೆ ಬಂದಿದ್ದು. ಅದೇ ಸಮಯಕ್ಕೆ ಸರಿಯಾಗಿ ಬಂದೆ, ಬಹಳ ಆನಂದವಾಯಿತು ದುರ್ಯೋಧನ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ಶೂರನು, 12 ತೋಳ್ಬಳಗಳಿಂದ ಹೌದು ಇಡೀ ದುರ್ಯೋಧನ.
ಸಾಮ್ರಾಜ್ಯವನ್ನೇ, ಈ ಪಾಂಡವರ ರಾಜ್ಯವನ್ನೇ ಸಂಹರಿಸಬಲ್ಲ. ಆದರೆ ಜ್ಞಾತಿಹಿಂಸೆ ಸಹಿತ ಕಲವ. ಆ ದಿನ ನಾನು ದ್ವಾರಕೆಗೆ ಹೊರಟಾಗ ಹೌದು ದುರ್ಯೋಧನ. ಕೃಷ್ಣನು ಎಷ್ಟೋ ಬಾರಿ ಯುದ್ಧವು ಅಧರ್ಮವೆಂದು ಹೇಳಿದನು. ಅವನ ಮಾತನ್ನು ನಾನು ನಿರಾಕರಿಸಿದನು ಮಾವ. ಗೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದ್ರು. ನೀರು ಕೊಡು, ನೀರು. ಅಲ್ಲಲ್ಲೋ ನೋಡಿ ಬಂದೆ ಕೃಷ್ಣ ಬೈದ ಬೈಯೋ ಅಲ್ಲಲ್ಲೋ ನೋಡಿ ಅಗ್ರಜ ಮಾವ ಅಲ್ಲಲ್ಲೋ ನೋಡಿ ಬಂದೆ ಕೃಷ್ಣ ಬೈದ ಬೈಯೋ ಅಲ್ಲಲ್ಲೋ ನೋಡಿ ಅಗ್ರಜ ಸಹೋದರ ವೀರನೋ ಬಲೆಯೋನು ಬಲವನ್ನು ತಿಳಿಯೋ ವೀರನೋ ಬಲೆಯೋನು ಬಲವನ್ನು ತಿಳಿಯೋ ಬಲರತೆ ಮುಂದೆತೆ ಬಲರತೆ ಮುಂದೆತೆ ಅಲ್ಲಲ್ಲೋ ಕೃಷ್ಣ ಬೈದ ಬೈಯೋ ಅಲ್ಲಲ್ಲೋ ಅಗ್ರಜ ಸಹೋದರ Hello, baby, ಬರಿಯೋ ಎಲ್ಲವನ್ನೂ ನೋಡಿ. ಹೌದು. Hello, baby, ಬರಿಯೋ ಎಲ್ಲವನ್ನೂ ನೋಡಿ. ಇಲ್ಲದೆ ಅನಾವೋ. ಹೌದು. ಅಯ್ಯೋ, ಸಹೋದರ ಇಲ್ಲದೆ ಅನಾವೋ. ಅಲ್ಲದೆ ಅಲ್ಲಲ್ಲೋ. Hello, baby, ಬರಿಯೋ ಅಲ್ಲಲ್ಲೋ. ಅಗ್ರಜ ಶ್ರೀಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಯುವುದಂತೆ. ಸಹೋದರ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಬಹಳ ಆನಂದವಾಗಿ ಅವನು ಹೇಳುವ ಮಾತುಗಳು ಅಗ್ರಜ ಆ ಗರ್ಭಿತ ಆ ಶ್ರೀಕೃಷ್ಣನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ, ಸ್ವೀಕರಿಸಲಾರ. ಅವನಾಗಲೇ ರಾಜಸೂಯವನ್ನು ದಾಟಿ ಆ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ಆ ದರಿದ್ರನಾದ ವಿದುರನ ಮನೆಗೆ ಹೋಗಿರುವಂತೆ ನೋಡಿದೆಯ ಅಗ್ರಜ? ಎಂತ ಹೇಳದ ಸಹೋದರ, ಇದು ಹವಳಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಹೌದು ದುರ್ಯೋಧನ. ಹೌದು. ಈ ದಿನ ಭಕ್ತರ ಸತ್ಕಾರವನ್ನು ಮುಗಿಸಿ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು. ನಡಿ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಅವರು ಹೇಳುವ ಮಾತುಗಳು ನಿನಗೆ ರುಚಿಸಿಲ್ಲ, ಮುಂದೆ ನಿನಗೆ ಗೊತ್ತಾಗುವುದು. ಸುರಪರಾದ ದೋಷಿಗಳು ಪದವ ಮುರಿಯುವರು. ಸುರಪರಾದ ದೋಷಿಗಳು ಪದವ ಮುರಿಯುವರು. ಪದವ ಮುರಿಯುವರು. ಪದವ ಮುರಿಯುವರು. ಅಗ್ರಜ ಸಹೋದರ, ಹುಲ್ಲರನ್ನು ನೇಮಿಸಿ ಕೆಲವದಾಗಿ ಬರುವನು. ಹುಲ್ಲರನ್ನು ನೇಮಿಸಿ ಕೆಲವದಾಗಿ ಬರುವನು. ಬರುವವನು ಕೆಲವರನ್ನು ಬಿಡುವನು. ಇದನ್ನು ಬರುವವರನ್ನು ಶಿರವಕರಿಗೆ ಬಿಡುವನು. ಶಿರವಕರಿಗೆ ಬಿಡುವನು. ಶಿರವಕರಿಗೆ ಬಿಡುವನು. ದುರಂತರಾದ ದ್ರೋಹಿಗಳು ಪದವ ಮುರಿಯುವರು. ಪದವ ಮುರಿಯುವರು. ಪದವ ಮುರಿಯುವರು. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು, ಸಹೋದರ, ನನಗೊಪ್ಪದು. ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೆ ಒಂದು ಸಾರಿ ದುಸ್ಸಾಹಸವೆನಿಸುವುದು. ಹೌದು ದುರ್ಯೋಧನ. ನೋಡಿದೆ ಮಾವ, ನನ್ನ ಹೌದು. ತಮ್ಮನ ಕ್ರೋಧಾಗಿ ರೂಪವನ್ನು ನೋಡಿದೆನು ದುರ್ಯೋಧನ. ಮದಗಳೆಷ್ಟಿದ್ದರೇನು
ಎನ್ನ ತಮ್ಮನ ಸಾಹಸಕ್ಕೆ ಸರಿಸಾಟಿಯಾಗಬಲ್ಲವೇ? ಯಾರು ಇಲ್ಲ ಬಿಡು ಸುಯೋಧನ. ಈಗೇನು ಮಾಡುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ ಕೌರವೇಶ್ವರ ಮಾವ ಅರಿತೇ ನಿನ್ನ ಮನವಾರಾಯ ಪರೋಕಿಸಿ ನೋಡಲು ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ. ಅರಿತೇ ನಿನ್ನ ಮನವಾರಾಯ ಪರೋಗಿಸಿ ನೋಡಲು ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ. ಕೌರವೇಶ್ವರ ಮಾವ ಮಾರುಭೂಮಿಯ ನೀಡಲು ಅವರಿಗೆ ಮರುಭೂಮಿಯ ನೀಡಲು ಅವರಿಗೆ ಪಾರುಗೈವರು ನಿಲ್ಲಯ ಶಿವವ ಪಾರುಗೈವರು ನಿಲ್ಲಯ ಶಿವವ ಹರಿತರಿತಿ ಪೊರಿ ನೊರೆಯಲೇತಗೆ ಹರಿತರಿತಿ ಪೊರಿ ನೊರೆಯಲೇತಕ್ಕೆ ಕುರುಕುಲದ ಕಳಂಕ ಸರೋಪ ಹರಿತೆ ನಿನ್ನ ಮನವ ರಾಯ ಪರುಕಿಸಿ ನೋಡಲು ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ ಬರಿದಿ ಭ್ರಾಂತಿ. ದುರ್ಯೋಧನ, ಆ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬಂದವನಲ್ಲ. ಆಗಿದ್ದರೆ ನಿನ್ನ ವೈಭವವನ್ನು ತುಣೀಕರಿಸಿ ಆ ದಾಸಿ ಪುತ್ರನ ಮುದ್ದು ಜೋಬುಟಿಯನ್ನು ಆಸರಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತ ಪಮಾವನ ಭಕ್ತಿ ವೈರಾಗ್ಯಗಳಿನ ನೆಪದಿಂದ ವಂಚಿತನಾಗಿ ನೀನು ಅವನನ್ನು ನಂಬಿಯೇ ಜೋಕೆ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣ ಕೃಷ್ಣನು ಕ್ಷತ್ರಿಯ ಜಾತಿ ಪರಮ ವೈರಿ. ಭಾರತ ವರ್ಷದಲ್ಲಿ ನಮ್ಮಂತ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆಂದು ಅವನು ಅವತರಿಸಿರುವುದು. ಜರಾಸಂದ್ರ, ಶಿಶುಪಾಲ ನಿನಗೆ ಎಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸದ ಮೇಲೆ ಕುಳ್ಳರಿಸಿ ತಾನೇ ರಾಜ್ಯಭಾರ ಮಾಡಿದನು. ದುರ್ಯೋಧನ ಸಹೋದರರ ಸೂರಪಾನ ನೆಪದಿಂದ ವಂಚಿತನಾಗಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ದುರ್ಯೋಧನ. ಹಾಗಾದರೆ ಅಂದು ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ ಮಾವ? ಆನಂದ ಗೋಪಾಲ ಕಾದು ಕುಳಿತಿದ್ದು ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಅದೇನದು? ಯಾವ ವಜ್ರವು ನಮ್ಮ ಮೈಗೆ ತಾಗುವುದೋ ಆ ವಜ್ರದಿಂದಲೇ ವಜ್ರವನ್ನು ತುಂಡರಿಸಬೇಕು. ಹೋಗುವ ಹಾದಿಯಲ್ಲಿ ವಿಷದ ಮುಳ್ಳು ನಮ್ಮ ಕಾಲಿಗೆ ಚುಚ್ಚುವುದೋ ಆ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯಬೇಕು. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅನಂತರ ಅದರೊಡನೆ ಆಟ ಆಡಬಹುದಲ್ಲವೇ ದುರ್ಯೋಧನ? ದುರ್ಯೋಧನ, ವಿಜಯೋನ್ಮುಖ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದಾದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳು ಬಿಡಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ದುರ್ಯೋಧನ. ಕೃಷ್ಣನ ಮೇಲೆ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಉಸಬೇಕಾಗೋದಲ್ಲ. ಪಾಪ ಪುಣ್ಯ ದಯ್ಯ ದಾಕ್ಷಿಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದ ದುರ್ಯೋಧನ. ಆ ಪಾಂಡವರು ಕೃಷ್ಣನಿಂದ ಬೇರ್ಪಡಿಸಲಾಗುವುದಿಲ್ಲ. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನಿನ್ನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಸರೆಯನ್ನು ಕೊಟ್ಟೆ ಆದರೆ ನಿನ್ನ ವಿನಾಶ ಕಾರ್ಯಕ್ಕೆ ನೀನೇ ಕಾರಣ. ಮತ್ತಿನ್ನೇನೆಯ ಪಗಡೆ ಆಟದಲ್ಲಿ
ದುರ್ಯೋಧನ, ಈ ಪಗಡೆ ಆಟದಲ್ಲಿ ಪಾಂಡವರು ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅವರು ಹೊಂದುವುದಾದರೆ ರಣಕ್ಷೇತ್ರದಲ್ಲಿ ನಮ್ಮಂಥವರನ್ನು ಕೆಣಕಿ ಕೆಣಸಿ ಹೋರಾಡಿ ಒಡೆದಾಡಿ ರಾಜ್ಯಲಕ್ಷ್ಮಿಯನ್ನು ಪಡೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯವೃತ್ತಿ ಏಕೆ ದೇಕಿ ದೇಕಿ ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸಣ್ಣ ತೆಗೆದಬೇಕು ಕೊಡದೆ. ದುರ್ಯೋಧನ, ಇಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರೋ ಆ ಗೊಲ್ಲನಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಮಾವ, ದುರ್ಯೋಧನ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನದು ಮಾವ ನಿನ್ನ ಸಲಹೆ? ಅದು ಯಥೋ ಸಮಯದಲ್ಲಿ ಜ್ಞಾಪಿಸಿದೆ. ಆಗಲಿ ನಡೆ ಮಾವ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಾನಿನ್ನು ಬರಲೇ ಮಾವ. ನಡೆ ನಡೆ ನೀನು ಇನ್ನು ನಡೆ ನಡೆ ದುರ್ಯೋಧನ, ನಡೆ. ಏ ದುರ್ಯೋಧನ, ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನು ಕಿತ್ತೊಗೆಯಲು ಈ ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನೊಂದು ಬಿಟ್ಟು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು ಮದಂಗವೇ? ಎಲ್ಲವೋ ದುರ್ಯೋಧನ, ಏನೋ ಅರಿಯದೆ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವ, ಈ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷ ಜ್ವಾಲೆಯನ್ನು ಹೊತ್ತಿಸುದು ಬಂದೇ ಅಲ್ಲವೇ? ಎಲ್ಲವ ದುರ್ಯೋಧನ, ಚಲವಸ ಛಲವ ಸಾಧಿಸಿ ನಲ್ಲಿ ನಲೆಯುವ ನಮ್ ಛಲವನ್ನು ಬಯಸುತ್ತಲೇ, ನಾನ್ ಛಲವನ್ನು ಬಯಸುತ್ತಲೇ ಫಲಪಾತಕೆಯ ದುರ್ಯೋಧನನ ನೆಲ ಸಮ ಮಾಡದೆ ಬಿಡೆದಾನು ಛಲವ ಸಾಧಿಸಿ ನಲಿನಲಿಯುವೆ ನಮ್ ಛಲವನ್ನು ಬಯಸುತ್ತಲೇ, ನಾನ್ ಛಲವನ್ನು ಬಯಸುತ್ತಲೇ ಪಾಂಡು ಸುತರನ್ನು ಪರೆಯುವ ಕರುಣದಿ ಧರಿಸಿಕೆ ಕಣ್ಕಣವಾ, ನಾನ್ ಧರಿಸಿಕೆ ಕಣ್ಕಣವಾ ಪಂಚಪಾಂಡವರ ಸಂಚಿನ ತೆಗೆದು ಮಿಂಚಿನ ಬಳೆಯೊಳ್ನಾಂಗೈಬೆ ಮಿಂಚಿನ ತೆರೆದೊಳ್ನಾಂಗೈಬೆ ಛಲವ ಸಾಧಿಸಿ ನಲಿಯುವೆ ನಮ್ ಛಲವನ್ನು ಬಯಸುತ್ತಲೇ, ನಾನ್ ಛಲವನ್ನು ಬಯಸುತ್ತಲೇ ಎಲ್ಲವ ದುರ್ಯೋಧನ. ಏ ಕೌರವೇಶ್ವರ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮರುಳೆ? ಶಾಂದರೆ ಶಕ್ತಿ ಪ್ರಧಾನ, ಕೂ ಅಂದರೆ ಕುರು ಸಂಜಾತರನ್ನು, ನೀ ಎಂದರೆ ಕುರುವಂಶವನ್ನೇ ನಿರ್ಮೂಲ ಮಾಡಬಲ್ಲ ಈ ಶಕುನಿ, ಈ ಮೂರು ಅಕ್ಷರದ ಶೇಕುನಿ, ಈ ಮೂರಕ್ಷರದ ಶೇಕುನಿ. ಕೆಲವು ದುರ್ಯೋಧನ, ನನ್ನ ಗಾಂಧಾರ್ಯ ವಂಶವನ್ನು ನಿರ್ಮೂಲನೆ ಮಾಡಿ ಉತ್ತುಂಗದ ಶಿಬಿರದೆತ್ತರಕ್ಕೇರಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಯಾವರನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸಂಸ್ಥಾನವಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ
ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಮಣಿಮಕುಟ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ತಮ್ಮಂದಿರನ್ನು ರಕ್ತದ ಕುಳಿ ಆಡುವ ಬಯಕೆ ನನ್ನ ರಕ್ತಾಕ್ಷದ ಉರಿಗೊಂಡು ತಾಪದಿಂದ ರಕ್ತಾಕ್ಷದ ಉರಿಗೊಂಡು ತಾಪದಿಂದ ಬೆರೀತಿರುವ ನನ್ನ ರಕ್ತಾಕ್ಷದ ಉರಿಗೊಂಡು ತಾಪದಿಂದ ಏ ದುರ್ಯೋಧನ, ನಿನ್ನ 99 ಮಂದಿ ತಮ್ಮಂದಿರನ್ನು ಆ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಸಾಮ್ರಾಟ್ ಪದವಿ ಪಟ್ಟದ ಮುಕುಟ ಹೊತ್ತು ಚಲನಂಕ ಮಲ್ಲನೆಂದು ಮೆರೆಯುತ್ತಿರುವಾಗ ನಿನ್ನ ಮಸ್ತಕವು ರಕ್ತದ ಮಡಿಯಲ್ಲಿ ಬಿದ್ದು ನರಳಾಡುವುದನ್ನು ನಿನ್ನ ಸತಿಯಾದ ಭಾನುಮತಿಯು ಮುಂದೆ ಕೆದರಿ ಮುಂಡೆಯಾಗಿ ನಿನ್ನ ಮೃದೇಕದ ಮೇಲೆ ಬಿದ್ದು ನರಳಾಡುವುದನ್ನು ನಾನೆಂದೀ ಕಣ್ಣಿಂದ ನೋಡುವೆನೋ. ಏ ದುರ್ಯೋಧನ, ಅಂದೇ ನನಗೆ ಆನಂದ, ಒಂದೇ ನನಗೆ ಪರಮಾನಂದ, ಒಂದೇ ನನಗೆ ಮಹಾದಾನಂದ. ಹೇಳುವ ದುರ್ಯೋಧನ, ನಿನ್ನ ಸತಿಯಾದ ಭಾನುಮತಿಯು ಮಂಡೆ ಕೆದರಿ ಮುಂಡೆಯಾಗಿ ಹೇಳುವ ದುರ್ಯೋಧನ, ಒಂದೇ ನನ್ನ ಸಹೋದರರಿಗೆ ತೃಪ್ತಿ, ಒಂದೇ ನನ್ನ ಸೇಡಿಗೆ ಪೂರ್ಣ ವಿಶ್ರಾಂತಿ. ಪರಮಾತ್ಮ, ವಿದುರ, ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೆ ಕರೆತಂದದ್ದು. ಸ್ವಾಮಿ ರಮಣ, ಸ್ವಾಮಿ ರಮಣ, ಶ್ಯಾಮಲೋಕಾಯೋ ಕೃಷ್ಣ, ಸ್ವಾಮಿ ರಮಣ. ಪರಮಾತ್ಮ, ವಿದುರ, ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೆ ಕರೆತಂದದ್ದು. ಮೋನೇಂದ್ರನೋ ತಾನಾಮ ಸಂಪೂರ್ಣ ಕಾಮ. ಮೋನೇಂದ್ರನೋ ತಾನಾಮ ಸಂಪೂರ್ಣ ಕಾಮ. ಮುನಿಕುಲ ಸೋಮ ಇದು ಸೋತ್ರ ಭೀಮ. ಪರಮಾತ್ಮ, ಮುನಿಕೋಲ ಸೋಮ ವಿಧಿಸೋತ್ರ ಭೀಮ. ಸ್ವಾಮಿ ರಮಣ, ಸ್ವಾಮಿ ರಮಣ, ಶ್ಯಾಮಲೋಕಾಯೋ ಕೃಷ್ಣ, ಸ್ವಾಮಿ ರಮಣ. ಪರಮಾತ್ಮ, ಭಂಡಾರಪಾಲ ರುಕ್ಮಿಣಿ ಲೋಲ, ಭಂಡಾರಪಾಲ ರುಕ್ಮಿಣಿ ಲೋಲ, ಹಿತ ಜನ ಫಲ ವೇಣು ಗೋಪಾಲ. ಹಿತ ಜನ ಫಲ ವೇಣು ಗೋಪಾಲ. ಸ್ವಾಮಿ ರಮಣ, ಸ್ವಾಮಿ ರಮಣ, ಶ್ಯಾಮಲೋಕಾಯೋ ಕೃಷ್ಣ, ಸ್ವಾಮಿ ರಮಣ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ಎಂದಿಗೆ ವಿಶೇಷವಾಗಿ ತೀರಿದು. ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವವನು. ಯಾವ ಮಹಿಮಾ ವೃಕ್ಷನು ನೋಡಲು ಯೋಗಿಗಳಿಗೆ ಹಗಲಿರಲು ತಪಸ್ಸನ್ನು ಆಚರಿಸಿ ಬಳಗುತ್ತಿರುವವರನ್ನು ಅನವರತನಾಗಿ ಶ್ರೀಕೃಷ್ಣ ಕರ್ತವ್ಯನಾಗಿ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಇಗೋ ಈ ಕ್ಷೀರವನ್ನು ತಮಗೆ ಅರ್ಪಿಸಿ ತಾನೇ ಪಾನ ಮಾಡುವನಯ್ಯ. ಪರಮಾತ್ಮ,
ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ವಿದುರ ನಿನ್ನ ಹೊರೆ ಕೇಳಿ ನೀ ಬಾರಯ್ಯ ಮೊರಾರಿ ವತ್ಸಲ ಮರಲಾಲಿಸಿ ಚೌರೇ ಹೊರೆ ಕೇಳಿ ನೀ ಬಾರಯ್ಯ ಹೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮರಲಾಲಿಸಿ ಶೌರೇ ಹೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ಮಾಲ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣ ಚೀಲ ವಸುದೇವ ಬಾಲ ವರಗುಣ ಚೀಲ ವಸುದೇವ ಬಾಲ ಖಂಡಿಸಲಹುದೇ ನಿರ್ಣಯ ಲೀಲಾ ಕೃಷ್ಣ ಕೃಷ್ಣ ಖಂಡಿಸಲಹುದೇ ನಿರ್ಣಯ ಲೀಲಾ ಬಣ್ಣಿಸಲಹುದೇ ನಿರ್ಣಯ ಲೀಲಾ ನೀರಜಲೋಚನ ದರುಶನತ ನೀರಜ ಲೋಚನ ದರುಶನತ ಹೊರೆ ಕೇಳಿ ನೀ ಮಾರಯ್ಯ ಮೊರಾರಿ ಭಕ್ತರ ಮರಲಾಲಿಸಿ ಚೌರೇ ಹೊರೆ ಕೇಳಿ ನೀ ಮಾರಯ್ಯ ಹೊರೆ ಕೇಳಿ ನೀ ಮಾರಯ್ಯ ಹೊರೆ ಕೇಳಿ ನೀ ಮಾರಯ್ಯ ಹೊರೆ ಕೇಳಿ ನೀ ಮಾರಯ್ಯ. ಪರಮಾತ್ಮ ಧನ್ಯನಾದನು ವಾಸುದೇವ. ಪರಮಾತ್ಮ ನಿನ್ನನ್ನು ದರ್ಶನವಿಟ್ಟಿಯ ನನ್ನ ಕುಟೀರವು ಪಾವನವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮರ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿ ಜಾತ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯ ಅರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ.
ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪರಮಾತ್ಮ ಇದ್ರ ಮಾಲಕಡಲೋ ಲೀಲೆಯಿಂದ ಆಡಿದ ಲೋಲದ ಮಂದೆಯ ಮಾಲಕಡಲೋ ಲೀಲೆಯಿಂದ ಆಡಿದ ಲೋಲದ ಮಂದೆಯ ಕಡುಚಿಲೆಯಾದ ಜಡಲ ತೊಡೆದು ಹರಿಯೇ ಪರಮಾತ್ಮ ಕಡುಚಿಲೆಯಾದರೂ ಜಡಲ ತೊಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ಕರುಳ ಕರ ಕೇಳಿ ಕುರುಳ ಹಿರಣ್ಯನ ಕರುಳನ್ನು ಕೊರಳನ್ನು ನಡೆಸಿದೆಯ ಪರಮಾತ್ಮ ಕರುಳ ಕರ ಕೇಳಿ ಕುರುಳ ಹಿರಣ್ಯನ ಕರುಳನ್ನು ಕೊರಳನ್ನು ನಡೆಸಿದೆಯ ಕರಿಯ ಮರ ಕೇಳಿ ಅರಿಯತಾ ಬಂದು ಮಕರ ವದರಿಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಅರಿಯತಾ ಬಂದು ಮಕರ ವದರಿಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪ ನಿನ್ನದು ಪರಮಾತ್ಮ ಹರಿಯನಂತ ಗುಣ ರೂಪ ನಿನ್ನದು ಚಲನವು ಮನದೊಳಗೆ ಭಜಿಸಿದನು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಇದ್ರ ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ, ನಾನು ಮಾರ್ಗಾಯಾಸವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ ಸಕಲ ಲೋಕಗಳಲ್ಲಿ ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಇಟ್ಟುಕೊಂಡು ಪರಮಾತ್ಮ ಸಕಲ ಚರಾಚರ ಪ್ರಪಂಚನ ಪಾಲಿಸುತ್ತಿರುವ ನಿಮಗೆ ಈ ಹಣ್ಣು ಸ್ವರೂಪಿಯಾದ ಏನು ತಾನೇ ಕೊಡಬಲ್ಲಿದ್ದೇವ? ಇದ್ರ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಯವರೆಗೂ ಸೆಳೆದ. ನೀನೇನು ಸಾಮಾನ್ಯನೇ ವಿದ್ರ, ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಪಡವಿಯೋ ಭಕ್ತ ಶಿರೋಮಣಿ ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಪರಮಾತ್ಮ ಭಕ್ತಿಯ ಪಾಸದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಚಿತ್ತನೆ ಬರ್ಬೋದು ಪರಮಾತ್ಮ ಭಕ್ತಿಯ ಪಾಸದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಚಿತ್ತನೆ ಬರ್ಬೋದು ಸಕ್ತನೆಂದೆನಿಸಿದ ಸಕ್ತನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮ ನೆನಪನೆ ಭಕ್ತನೆ ನಿನಗಿಂತ ಉತ್ತಮ ನೆನಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ
ಪರಮಾತ್ಮ. ವಿದುರ, 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕೇವಲ ಗೋಮಾತೆ ಕ್ಷೀರದಿಂದಲೇ ಈ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿರುವ ನೀನೇನು ಸಾಮಾನ್ಯ ವಿದುರ? ನಿನ್ನ ಭಕ್ತಿಯನ್ನು ನಾನೇನು ಅರಿಯೇನೆ? ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದೇ ಜೀವ? ಏನು? ಗೋಮಾತೆ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ವಿದುರ? ಎಲ್ಲಿ? ಅದನ್ನೇ ಕೊಡು. ಪರಮಾತ್ಮ, ಏನೆಂದು ಹೇಳಲಿ? ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವಲ್ಲ ತಮಗೆ ಅರ್ಪಿಸಿ ತಾನೇ ಪಾನ ಮಾಡಿದನಲ್ಲ ದೇವ. ನನಗೆ ಅರ್ಪಿತವಾದ ಮೇಲೆ ಆ ತಂಬಿಗೆ ತಳಭಾಗದಲ್ಲಿ ಕ್ಷೀರವಿರಲೇಬೇಕು. ಎಲ್ಲಿ? ಆ ತಂಬಿಗೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಸ್ವೀಕರಿಸಿ. ನೋಡಿದೆಯೇ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಇದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನೋಡಿದೆಯಾ ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಧನ್ಯನಾದನು. ಅದು ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದನು ವಾಸುದೇವ, ಧನ್ಯನಾದನು. ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಸುದೇವಿ ದೇವಿಕೆರೆ ಧನ್ಯರು. ಬ್ರಹ್ಮಾಂಡಾಧೀಶಂ ಭೂಮಿಯೋಳ್ ಭಕ್ತ ಪರಪಾಲಿದಂ ಸಪ್ತಾದಿ ಮುನಿವಂದಿತಂ ದಾನವ ಕುಲವಿಲಾಸಿತಂ ದಾನವ ಕುಲವಿಲಾಸಿತಂ. ಪರಮಾತ್ಮ, ಸಾಗರಾಚಯನ ಶಿರಸಾಗರಾಚಯನ ಸಾಗರಾಚಯನ ಶಿರಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೈ. ಪರಮಾತ್ಮ, ಮುರಳೀಧರ ಕರುಣಾಕರ ಸಾಗರಾಚಯನ ಶಿರಸಾಗರಾಚಯನ. ನವಕೋಟಿ ನಾಮದ ನಾರಾಯಣ ನರದೇವ ಭರಿಸಿದ ಪಾರಾಯಣ. ನವಕೋಟಿ ನಾಮದ ನಾರಾಯಣ ಬಹುದೇವ ಧರಿಸಿದ ಪಾರಾಯಣ. ಬಣ್ಣಿಸಲ ಮುದೆ ನಿನ್ನಯ ಲೀಲೆ. ಪರಮಾತ್ಮ, ಇದ್ರ ಬಣ್ಣಿಸಲವುದೇ ನಿನ್ನಯ ಲೀಲೆ. ಆಯೋ ಶ್ರೀಹರಿಯೇ ಕರುಣೆಯ ಕಾಪಾಡೋ ಶ್ರೀಹರಿಯೇ. ಸಾಗರಾಚಯನ ಶಿರಸಾಗರಾಚಯನ ಸಾಗರಾಚಯನ ಶಿರಸಾಗರಾಚಯನ. ಪರಮಾತ್ಮ, ಹಾ ಭಕ್ತರಾದ ಪಾಂಡವರನ್ನು ರಕ್ಷಿಸಬಾರ ನಿನ್ನದಯ. ವಿದುರ,
ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ಪರಮಾತ್ಮ ಹೃದಯ ಸುಧರು ಧರ್ಮದೊಳಿಹರು ಹೃದಯ ಸುಧರು ಧರ್ಮದೊಳಿಹರು ಅಧಿವ್ಯತೆಯಿಂದರು ಗುರುನಂದನರು ಪರಮಾತ್ಮ ಅಧಿವ್ಯತೆಯಿಂದರು ಗುರುನಂದನರು ಸತ್ಯವಂತರಿಗೆ ಸ್ಥಿರವಲ್ಲವಗೆ ಪರಮಾತ್ಮ ಸತ್ಯವಂತರಿಗೆ ಸ್ಥಿರವಲ್ಲವಗೆ ಕುಟಿಲ ಮರ್ದಿಗಳಿಗೆ ಶುಭವಿಹುದೇನೈ ಕುಟಿಲ ಮರ್ದಿಗಳಿಗೆ ಶುಭವಿಹುದೇನೈ ಬಿಡಲಾರೆ ವಿದುರ ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ನಾನೆಂದು ಬಲು ಗರ್ಭದಿ ಮೆರೆವ ಕುರುಕುಲವನ್ನು ಧರಿಸೈಸುವುದೇ ಇದ್ರ ಪರಮಾತ್ಮ ನಾನೆಂದು ಬಲು ಗರ್ಭದಿ ಮೆರೆವ ಕುರುಕುಲವನ್ನು ಧರಿಸೈಸುವುದೇ ಕೆಣಕ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವರೇ ಕೆಣಕ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವರೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಅದರ್ಪತನ ಕೈಯುತ್ತಿ ಅದಾಂಧರವರ ಅದರ್ಪತನ ಕೈಯುತ್ತಿ ಇದಿಷ್ಟು ನಮಗೆ ದೇವನ ಸ್ಥಿರಗೊಳಿಸಲು ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ಪರಮಾತ್ಮ ನನ್ನ ಸೋದರತ್ತೆ ಆದ ಕುಂತಿದೇವಿಯೊಡನೆ ಹಲವು ರಹಸ್ಯವಾದ ಮಾತುಗಳನ್ನಾಡಿಕೊಂಡು ಆ ದುರ್ಯೋಧನ ಆಸ್ಥಾನ ರಾಜಸಭೆಗೆ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ಅಲ್ಲಿಗೆ ಭಾವಿದ್ರ? ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಸಾರ್ಥಕಪಡಿಸಿದೆ. ಪರಮಾತ್ಮ ಜಗದ ಜೀವನದಾತನು ನೀನೆ ಆಡಿಸಿ ಕೊಡಿಸಿ ಮನ ಹಿಡಿಯುವ ಮೋಹನ ರೂಪ ಜಗದ ನಿಜಮುಖೋ ಚರಣೆ ನಿರ್ಮಲಾತ್ಮಕನಿಲ್ಲ ನಿಜಮುಖೋ ಚರಣೆ ನಿರ್ಮಲಾತ್ಮಕನಿಲ್ಲ ಬನ್ನವರಿಲ್ಲ ಪವನಕ್ಕೆ ನೀಡ ಪ್ರವನಕ್ಕೆ ಪರಮಾತ್ಮ ನಿಗಮುಖೋ ಚರಣೆ ನಿರ್ಮಲಾತ್ಮಕನಿಲ್ಲ ಬನ್ನವರಿಲ್ಲ ಪವನಕ್ಕೆ ಬನ್ನವರಿಲ್ಲ ಜಗದ ಜೀವನ ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಬವರೋಗ ವೈರ್ಯ. ಪರಮಾತ್ಮ ಕೃಷ್ಣ
ಭವರೋಗ ವೈದ್ಯ ನೀ ಪರಿಪಾಲಿ ಜಗದ ಜೀವನದ ನೀನೇ ಕೊಣಿಸೆ ಮಾಯೆಯ ಕವಿಸಿ ಕೊಣಿಸೆ ಮಾಯೆಯ ಕವಿಸಿ ಮನ ಬಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ನೀನೇ ಜೀವನದು ದಾತನು ವಿದ್ರ, ನೀನು ಬರುವಾಗ ಆ ದುರ್ಯೋಧನ ಸಹಾಯಕ್ಕೆಂದು ಇಟ್ಟಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೇ ತರುವೆಯಾ? ನಿಮ್ಮಿಚ್ಛೆ ಅಂತ ಆಗಲಿ ಪರಮಾತ್ಮ.